ಧರ್ಮಸ್ಥಳದ ವಿರುದ್ಧ ಬುರುಡೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಿಪ್ರ ಬೆಳವಣಿಗೆಗಳಾಗಿದೆ. ಯಾವಾಗ ಕೋರ್ಟ್ ವರದಿಯನ್ನ ಕೇಳ್ತೋ ವರದಿಯನ್ನ ಕೇಳಿದಂತಹ ನಂತರದಲ್ಲಿ ಈಗ ಎಸ್ಐಟಿ ಅಲರ್ಟ್ ಆಗಿದೆ. ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ. ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಮೊಹಾಂತಿ ಪ್ರಿಯಾಂಕ್ ಖರ್ಗೆ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಸುಮಾರು 20 ನಿಮಿಷಗಳ ಕಾಲ ಮಹತ್ವದ ಸಮಾಲೋಚನೆ ನಡೆದಿದೆ. ಕೆಲ ಮಹತ್ವದ ದಾಖಲೆಗಳೊಂದಿಗೆ ಸಚಿವರನ್ನ ಭೇಟಿ ಮಾಡಿ ಚರ್ಚೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾಕೆ ಈ ಬೆಳವಣಿಗೆ ಆಯಿತು ಅಂದ್ರೆ, ಈ ಪ್ರಕರಣದಲ್ಲಿ ಚಿನ್ನಯ್ಯ ರಿಟ್ ಅರ್ಜಿಯನ್ನ ಮೊನ್ನೆ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದ, ಆ ರಿಟ್ ಅರ್ಜಿನಲ್ಲಿ ಹಲವು ವಿಚಾರಗಳನ್ನ ಆತ ರಿವೀಲ್ ಮಾಡುವಂತಹ ಕೆಲಸವನ್ನ ಮಾಡಿರ್ತಾನೆ, ಆರೋಪಗಳನ್ನ ಮಾಡಿರ್ತಾನೆ. ಜೊತೆಗೆ ಎಸ್ಐಟಿಯ ತನಿಖಾ ವರದಿಯ ಬಗ್ಗೆ ಮಾಹಿತಿಯನ್ನ ನೀಡುವಂತೆ ಆತ ಆಗ್ರಹವನ್ನ ಮಾಡಿಕೊಂಡಿದ್ದ, ನ್ಯಾಯಾಲಯಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ, ನ್ಯಾಯಾಲಯದ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದ. ಆ ರಿಟ್ ಅರ್ಜಿಯ ವಿಚಾರಣೆಯನ್ನ ನಡೆಸಿದಂತಹ ಹೈಕೋರ್ಟ್ ಅದಾದಂತಹ ನಂತರದಲ್ಲಿ ಎಸ್ಐಟಿಗೆ ಸೂಚನೆಯನ್ನ ಕೊಡುತ್ತೆ, ವರದಿಯನ್ನ ಸಲ್ಲಿಸೋದಕ್ಕೆ ಸೂಚನೆಯನ್ನ ನೀಡಿದೆ, ನಿರ್ದೇಶನವನ್ನ ಕೊಟ್ಟಿದೆ. ಜೂನ್ 29ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡುವಂತಹ 26, 29ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡುವಂತಹ ಕೆಲಸವನ್ನ ಮಾಡಿದೆ. ಹಾಗಾಗಿನೇ ಈ ಕ್ಷಿಪ್ರ ಬೆಳವಣಿಗೆ. ಎಸ್ಐಟಿ ಇಲ್ಲಿ ತನಕ ಏನ್ ತನಿಖೆಯನ್ನ ಮಾಡಿದೆಯೋ ಆ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು. ಆ ಕಾರಣಕ್ಕಾಗಿನೇ ಇವತ್ತು ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಾಂತಿ ಅವರು ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಸುಮಾರು 20 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದಿಷ್ಟು ದಾಖಲೆಗಳನ್ನ ಕೂಡ ಅವರು ಇಟ್ಕೊಂಡಿದ್ರು ಅನ್ನುವಂಥ ಮಾಹಿತಿ ಇದೆ. ಬುರುಡೆ ಕೇಸ್ ತನಿಖೆಯ ಪ್ರಗತಿ ಕುರಿತು ಸಚಿವರಿಗೆ ಮಾಹಿತಿಯನ್ನ ನೀಡುವಂತಹ ಕೆಲಸವನ್ನ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಮಾಡಿದ್ದಾರೆ. ಆರೋಪಿ ಚಿನ್ನಯ್ಯ ಮಾಡಿರುವಂತಹ ಆರೋಪಗಳ ಬಗ್ಗೆಯೂ ಕೂಡ ಇಬ್ರು ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಯಾಕಂದ್ರೆ ಆ ರಿಟ್ ಅರ್ಜಿಯಲ್ಲಿ ಹಲವು ಹೊಸ ವಿಚಾರಗಳ ಪ್ರಸ್ತಾಪ ಆಗಿತ್ತು. ಈ ಷಡ್ಯಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದ ವಿರುದ್ಧ ಇಂಥದ್ದೊಂದು ಷಡ್ಯಂತ್ರಕ್ಕೆ ಅಂತರ್ರಾಜ್ಯದಿಂದ ಹಣ ಬಂದಿದೆ, ಅಂದ್ರೆ ಕೇರಳ ಮೂಲದವರು ಹಣ ಹೂಡಿಕೆ ಮಾಡಿದ್ದಾರೆ, 200 ಕೋಟಿ ರೂಪಾಯಿ ಇದಕ್ಕೆ ಇನ್ವೆಸ್ಟ್ ಮಾಡುವಂತಹ ಮಾತುಕತೆಗಳಾಗಿತ್ತು, ನನಗೆ 50 ಲಕ್ಷ ರೂಪಾಯಿಯ ಆಫರ್ನ ನೀಡಲಾಗಿತ್ತು. ಹಾಗೆ ಈ ರೀತಿ ಹಲವು ವಿಚಾರಗಳ ಪ್ರಸ್ತಾಪ ಇದೆ. ಪ್ರಕಾಶ್ ರಾಜ್ ಅವರ ಹೆಸರು ಕೂಡ ಉಲ್ಲೇಖ ಆಗಿತ್ತು. ಅದರಲ್ಲಿ ಹಲವು ಗಂಭೀರ ವಿಚಾರಗಳನ್ನ ರಿಟ್ ಅರ್ಜಿಯಲ್ಲಿ ಚಿನ್ನಯ್ಯ ಉಲ್ಲೇಖ ಮಾಡಿದ್ದಾನೆ. ಹಾಗಾಗಿ ಆ ರಿಟ್ ಅರ್ಜಿಯಲ್ಲಿ ಏನಿದೆಯೋ, ಚಿನ್ನಯ್ಯ ಮಾಡಿರುವಂತಹ ಆರೋಪಗಳೇನಿದ್ದಾವೋ ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಪ್ರಿಯಾಂಕ್ ಖರ್ಗೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ ಪ್ರಣವ್ ಮೊಹಾಂತಿ ಚರ್ಚೆಯನ್ನ ಮಾಡಿದ್ದಾರೆ. ಅಲ್ಲದೆ ಪ್ರಕರಣದ ಮುಂದಿನ ತನಿಖಾ ದಿಕ್ಕಿನ ಬಗ್ಗೆ ಮಹತ್ವದ ಚರ್ಚೆಯನ್ನ ನಡೆಸಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಹೈಕೋರ್ಟ್ಗೂ ಕೂಡ ವರದಿಯನ್ನ ಸಲ್ಲಿಕೆ ಮಾಡಬೇಕು, ಈಗಾಗಲೇ ಹೈಕೋರ್ಟ್ ನಿರ್ದೇಶನವನ್ನ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.